ನಮಸ್ತೆ ಸ್ನೇಹಿತರೆ. ನಿನ್ನೆ ಆಂಧ್ರ ಪ್ರದೇಶ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದಿಂದ ಈ ದಿನ ಬೆಳಗ್ಗೆ ಒಂದು 6 ಗಂಟೆಗೆ 1100 ಕಿಲೋಮೀಟರ್ ಪ್ರಯಾಣ ಮಾಡಿ ರಾಮೇಶ್ವರ ಬಂದು ತಲುಪಿದ್ದೀವಿ. ಇದು 12ನೇ ಕೊನೆಯ ಜ್ಯೋತಿರ್ಲಿಂಗ. ಬನ್ನಿ ಸ್ನೇಹಿತರೆ, ರಾಮೇಶ್ವರ ಹೇಗಿದೆ ನೋಡೋಣ, ರಾಮೇಶ್ವರನ ದರ್ಶನ ಮಾಡೋಣ. ಎಲ್ಲರಿಗೂ ಒಳ್ಳೇದಾಗಲಿ. ಬನ್ನಿ ಸ್ನೇಹಿತರೆ, ರಾಮೇಶ್ವರ ಹೇಗಿದೆ ನೋಡೋಣ. ಸ್ನೇಹಿತರೆ, ದೇವಾಲಯದ ಉತ್ತರ ಬಾಗಿಲು ಗೋಪುರ ಇದು. ಇಲ್ಲಿಂದ ಸೀದಾ ಹೋದರೆ ಸಮುದ್ರ ಸಿಗುತ್ತೆ. ಸಮುದ್ರದಲ್ಲಿ ಸ್ನಾನ ಮಾಡಿ ಬಂದು 25 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಇದರೊಳಗಡೆ 22 ಕೊಳಗಳಿದೆ. ಅದರಲ್ಲಿ ಸ್ನಾನ ಮಾಡೋದಕ್ಕೆ ಬಿಡ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ತೀರ್ಥ ಸ್ನಾನ ಮಾಡೋದಕ್ಕೆ ದರ್ಶನಕ್ಕೆ ಲೈನ್ ನೋಡಿ ಎಷ್ಟಿದೆ. 25 ರೂಪಾಯಿ ಟಿಕೆಟು. ಒಬ್ರಿಗೆ ಏನಾದ್ರು ಬ್ರೋಕರ್ ಗೈಡ್ನ ಹಿಡಿದ್ಬಿಟ್ಟು ಹೋಯ್ತೀವಿ ಅಂದರೆ 1100 ರೂಪಾಯಿ ಕೇಳ್ತಾ ಇದ್ದಾರೆ ಒಬ್ರಿಗೆ ಸ್ನಾನಕ್ಕೆ. ಆರಾಮಾಗಿ ಇಲ್ಲೇ ದರ್ಶನಕ್ಕೆ ಬಂದು ದರ್ಶನ ಮಾಡಿ ಲೈನಲ್ಲಿ ಬಂದು 1100 ರೂಪಾಯಿ ಎಲ್ಲ ಕೊಟ್ಟು ಹೋಗೋಬೇಡಿ, ಜಲ್ದಿ ಆಗುತ್ತೆ ನೋಡಿ. ಜನ ಸಾಗೋರೋಪಿಯಾಗಿ ಬರ್ತಾ ಇದ್ದಾರೆ. ಸಾವಿರಾರು ಜನ ಬಂದು ತಲುಪಿದ್ದಾರೆ ಆಗಲೇ. ಬೆಳಗ್ಗೆ 6 ಗಂಟೆಲಿ ಇರಲಿಲ್ಲ ಜನ, 7:15 ಆಗಲೇ ಹೆಚ್ಚಾಗ್ಬಿಟ್ರು ಜನ ಎಲ್ಲ. ಸ್ನೇಹಿತರೆ, ಎಲ್ಲ ಸಮುದ್ರ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಬಂಗಾಳ ಕೊಲ್ಲಿ ಸಮುದ್ರ ಕಾಣ್ತಾ ಇದೆಯೋ ಗೊತ್ತಿಲ್ವಾ? ಆಕಾಶ ಸಮುದ್ರ ಎರಡು ಒಂದೇ ಲೆವೆಲ್ ಅಲ್ಲಿ ಇದೆ. ಹತ್ರ ಹೋಗಿ ತೋರಿಸ್ತೀನಿ ರೀ. ಸಮುದ್ರ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ರಾಮೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿರುವ ಸಮುದ್ರ ಬಂಗಾಳ ಕೊಲ್ಲಿ ನೋಡಿ. ಎಲ್ಲ ಸಮುದ್ರ ಸ್ನಾನ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಮುಳುಗಿ ದೇವಸ್ಥಾನದ ಹತ್ರ ಒಳಗಡೆ ಹೋದ್ರೆ 22 ಕೊಳ ಇದೆ. ಅಲ್ಲಿ ಸ್ನಾನ ಮಾಡಬೇಕು. ಬಕೆಟ್ನಲ್ಲಿ ಎತ್ತಿ ಎತ್ತಿ ಹೋಯ್ತಾರಲ್ಲಿ ನೋಡಿ. ಇದು ಇಲ್ಲಿ ಪವಿತ್ರತೆ ಜಾಸ್ತಿ ಹೆಚ್ಚು ಅದೇ ಏನು ರಪ್ಸ ಇಲ್ಲ, ತುಂಬಾ ಚೆನ್ನಾಗಿದೆ. ಆರಾಮಾಗಿ ಎಲ್ಲ ಮಕ್ಕಳು ಮರಿ ಚಿಕ್ಕವರು ಸಣ್ಣವರು ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಕೆಂಪು ಕೋಟೆ, ಅಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ. ಅಂದ್ರೆ ದಕ್ಷಿಣದಲ್ಲಿ, ಉತ್ತರದಲ್ಲಿ ಕಾಶಿನಲ್ಲಿ ಹೇಗೆ ಪಿಂಡ ಬಿಡ್ತಾರೆ, ಹಾಗೆ ಇಲ್ಲಿ ತಮಿಳ್ನಾಡಲ್ಲಿ ಇಲ್ಲಿ ರಾಮೇಶ್ವರಕ್ಕೆ ಬಂದು ಪಿಂಡ ಬಿಟ್ರೆ ಹಿರಿಯರಿಗೆ ಮೋಕ್ಷ ಸಿಗುತ್ತೆ ಅಂತ ಅರ್ಥ. ನೋಡಿ, ಅಲ್ಲಿ ಪಿಂಡ ಪ್ರದಾನ ಮಾಡೋರೆಲ್ಲ ಅರ್ಚಕರು ಪಿಂಡ ಪ್ರದಾನ ಮಾಡ್ತಾ ಇರ್ತಾರೆ. ಬನ್ನಿ ಸ್ನೇಹಿತರೆ, ಮತ್ತೆ ಮುಂದೆ ಹೋಗೋಣ. ದೇವಸ್ಥಾನದ ಒಳಗಡೆ ಬಗೀಟಲ್ಲಿ ನೀರು ಯಾವ ರೀತಿ ಹಾಕ್ತಾರೆ ನೋಡಿಸ್ತೀನಿ. ಸ್ನೇಹಿತರೆ, ಎಲ್ಲ ಸ್ನಾನಕ್ಕೆ ನೀರಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ತುಂಬ ರಶ್ ಇದೆ ನೋಡಿ. ನೋಡಿ ಎಷ್ಟು ಲೈನ್ ಇದೆ. ರಾಮಾಯಣದ ಬಗ್ಗೆ, ರಾಮೇಶ್ವರ ದೇವಸ್ಥಾನ ನಿರ್ಮಾಣ ಆಗಿದ್ದರ ಬಗ್ಗೆ ಚಿತ್ರಗಳಲ್ಲಿ ಬಿಡಿಸಿ ತಮಿಳು ಅಕ್ಷರಗಳಲ್ಲಿ ಬರೆದು ಹೇಳಿದ್ದಾರೆ. ಸ್ನೇಹಿತರೆ, ಕೂಪನ್ ಸಿಕ್ಕಿದೆ. ಜಲ ತೀರ್ಥ ಹಾಕಿಸ್ಕೊಳ್ಳೋದಕ್ಕೆ 25 ರೂಪಾಯಿ ತಗೊಂಡಿದ್ದಾರೆ ನೋಡಿ. ನೋಡಿ ಎಷ್ಟು ಸುಂದರವಾಗಿದೆ ದೇವಾಲಯ. ಅದೆಷ್ಟು ಸಾವಿರ ಕಂಬಗಳಿದೆಯೋ ಗೊತ್ತಿಲ್ಲ. ಎಲ್ಲ ಹೋಗ್ತಾ ಇದ್ದಾರೆ ಸ್ನಾನಕ್ಕೆ ನೋಡಿ. ಸ್ನೇಹಿತರೆ, ಈ ರೀತಿ ನೀರು ಹಾಕ್ತಾ ಇರ್ತಾರೆ ಬಂದವರಿಗೆ ಬಕೆಟ್ಗಳಲ್ಲಿ. ಈ ರೀತಿ ಸ್ನಾನ ಮಾಡಿಸ್ತಾ ಇರ್ತಾರೆ. 4 ಕುಂಡ, 3, 4, 5 ಅಂತ ಬರ್ದಿರ್ತಾರೆ. ಸ್ನೇಹಿತರೆ, ಇದು ಲಕ್ಷ್ಮಣ ಕುಂಡನೋ ರಾಮಕುಂಡನೋ ಗೊತ್ತಿಲ್ಲ. ನೋಡಿ, ನೀರು ಹಾಕ್ತಾರೆ. ಇದು 7ನೇದು, 8ನೇದಕ್ಕೆ ಹೋಗ್ಬೇಕೀಗ. ಸ್ನೇಹಿತರೆ, ಇಲ್ಲಿ 8, 9, 10, 11, 12, 13, 14, 15 ಕುಂಡ ಇಲ್ಲಿರೋದು. ಸ್ನೇಹಿತರೆ, 21 ಅಂತ ಇಲ್ಲಿದೆ. 18, 13, 14, 15, 16, 17, 18 ಎಲ್ಲ ಇಲ್ಲಿದೆ. 21 ಅಲ್ಲಿದೆ ನೋಡಿ. ಸ್ನೇಹಿತರೆ, 22 ಮುಗೀತು ಕೊಳ. ಇಲ್ಲಿಂದ ಮುಂದಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ. ತೀರ್ಥ ಸ್ನಾನ ಮುಗಿದಿದೆ ನೋಡಿ. ಇಲ್ಲಿಂದ ಈಗ ದರ್ಶನಕ್ಕೆ ಹೊರಡ್ತೀವಿ. ಹೇಗಿದೆ ಶಿಲ್ಪಕಲೆ ಕೆತ್ತನೆಗಳು.
ಗಣೇಶ ಹಬ್ಬ ಬಂದು ದರ್ಶನ ಕೊಡ್ತಾರೆ ನೋಡಿ. ವಿಘ್ನ ವಿನಾಶಕ ಲಂಬೋದರ ನೋಡಿ, ಸಾಲು ಸಾಲಾಗಿ ದೇವಸ್ಥಾನ ಸುತ್ತ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಷ್ಟು ದೊಡ್ಡ ಪಿಲ್ಲರ್ಗಳು ಇಕ್ಕಿದ್ದಾರೆ. ಕೊನೆ ನೋಡ್ರೆ ಚುಕ್ಕಿ ತರ ಆಗುತ್ತೆ. ಎಷ್ಟು ಹೋಗೋ ದಾರಿ ಇದೆಲ್ಲ ಬಟ್ಟೆ ಚೇಂಜ್ ಮಾಡ್ಕೊಂತಿದ್ದಾರೆ ಜನ ನೋಡಿ. ಗೋಪುರ ಎಲ್ಲ ತೀರ್ಥ ಸ್ನಾನ ಮಾಡಿ ಈ ಕಡೆ ಬರ್ತಾರೆ. ದಕ್ಷಿಣ ದ್ವಾರ ಇಲ್ಲಿಂದ ಆಚೆ ಬಂದು ಎಡಕ್ಕೆ ತಿರುಗಿದ್ರೆ ದರ್ಶನಕ್ಕೆ ಹೋಗುವ ರಸ್ತೆ. ಪೂರ್ವ ದಿಕ್ಕಿಗೆ ನಡ್ಕೊಂಡು ಹೋದ್ರೆ ದರ್ಶನ ಮಾಡೋದಕ್ಕೆ ಎಂಟ್ರಿ ಇದೆ ಸ್ನೇಹಿತರೆ. ದರ್ಶನಕ್ಕೆ ಹೋಗ್ತಾ ಇದೀವಿ. ನಾರ್ಮಲ್ ದರ್ಶನ ಇದೆ, 100 ರೂಪಾಯಿ 200 ರೂಪಾಯಿ ದರ್ಶನ ಇದೆ. ಯಾವ್ದಕ್ ಬೇಕಾದ್ರೂ ಹೋಗ್ಬೋದು. ಇವರೆಲ್ಲ ದರ್ಶನ ಮಾಡಿ ಆಚೆ ಬರ್ತಾ ಇದ್ದಾರೆ. 200 ರೂಪಾಯಿ ಟಿಕೆಟ್ ಸ್ಪೆಷಲ್ ದರ್ಶನದ ಕೂಪನ್ ತಗೊಂಡಿದ್ದೀವಿ. ಬನ್ನಿ ಮುಂದೆ ಹೋಗೋಣ. ಫುಲ್ ರಶ್ ಇದೆ ನೋಡಿ. ದೇವಸ್ಥಾನ ನೋಡ್ತಾ ಇದ್ದೀರಾ, ಇದೇ ದೇವಸ್ಥಾನ. ಕ್ಯಾಮ್ರಾ ಅಲೋಡ್ ಇಲ್ಲ. ಈಗ ನೀವು ನೋಡ್ತಾ ಇರೋದೇ ಗರ್ಭಗುಡಿ ಸ್ನೇಹಿತರೆ. ಅಲ್ಲಿಂದ ಎಲ್ಲ ದರ್ಶನ ಮಾಡೋದು ನೋಡಿ. ಕಾಶಿ ವಿಶ್ವನಾಥ ಹನುಮಂತ ತಂದ ಲಿಂಗ ಇಲ್ಲೇ ಇರೋದು. 66 ನಾಯನ್ಮಾರ್ಗಳನ್ನು ಇಟ್ಟಿದ್ದಾರೆ ನೋಡಿ. ಫುಲ್ ಅಲ್ಲಿ ಗಂಟ ಇದೆ ನೋಡಿ ಸ್ನೇಹಿತರೆ. ದೇವಾಲಯ ದರ್ಶನ ಮುಗಿದಿದೆ. ಬನ್ನಿ ಆಚೆ ಮಾತಾಡೋಣ ಮಿಕ್ಕಿದ್ದು. ಬಲಿಪೀಠ, ಗರುಡಗಂಬ, ಅಮ್ಮನ ಗುಡಿ ಹೊರ ದರ್ಶನ ಮುಗಿಸಿ ಹೊರಗಡೆ ಬಂದಿದ್ದಾರೆ ಜನ ಎಲ್ಲ. ಸ್ನೇಹಿತರೆ, ತೀರ್ಥ ಬೇಕಾದ್ರೆ 20 ರೂಪಾಯಿ ಬಾಟಲ್ಲು. ಲಡ್ಡು ಬೇಕಾದ್ರೆ 3 ಲಡ್ಡಿಗೆ 30 ರೂಪಾಯಿ. ನೋಡಿ, ದರ್ಶನ ಮುಗಿಸಿ ಈ ರೀತಿ ಬರ್ತೀವಿ. ದರ್ಶನಕ್ಕೆ ಹೋಗೋರು ಈ ರೀತಿ ಒಳಗಡೆ ಹೋಗ್ತಾ ಇದ್ದಾರೆ. ಪೂರ್ವದ ಬಾಗಿಲು ಎಂಟ್ರಿಗೂ ಇದೇನೆ, ಎಕ್ಸಿಟ್ಗೂ ಇದೇನೆ. ಇಲ್ಲಿಂದ ಆಚೆ ಬಂದೇ ಬಿಟ್ಟು 1 ಅವರ್ ಆಗಿದೆ ದರ್ಶನ ಮಾಡೋದಕ್ಕೆ. ಸುಂದರವಾಗಿದೆ ದೇವಸ್ಥಾನ. ರಾಮೇಶ್ವರ ಸ್ವಾಮಿಯ ಗೋಪುರ ನೋಡಿ. ಜನ ಹೆಚ್ಚಾಗ್ಬಿಟ್ಟಿದ್ದಾರೆ. ನಮಸ್ತೆ ಸ್ನೇಹಿತರೆ, ರಾಮೇಶ್ವರ ದರ್ಶನ ಮಾಡಿದ್ದೀರಾ? ನೋಡಿ ಎಷ್ಟು ಚೆನ್ನಾಗಿದೆ ರಾಮೇಶ್ವರ.
ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಇದು ಸಹ ಒಂದು ಪ್ರಮುಖವಾದ ಜ್ಯೋತಿರ್ಲಿಂಗ. ನೋಡಿ, ಕಾಶಿಯಿಂದ ಹೋಗಿ ದರ್ಶನ ಮಾಡಿ ನೀರು ತಗೊಂಡು ಬಂದು ರಾಮೇಶ್ವರ ಏನು ರಾಮನಾಥ ಸ್ವಾಮಿಗೆ ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಹೇಳೋರು, ಅಂದರೆ ಭಯ ಅವ್ರಿಗೆ, ಕಾಶಿಗೆ ಹೋದವ್ರು ವಾಪಸ್ ಬರಲ್ಲ, ಬಂದು ರಾಮೇಶ್ವರಕ್ಕೆ ನೀರು ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ, ಇಲ್ಲಿ ಬೆಳಗ್ಗೆ ಎದ್ದು ಸಮುದ್ರ ಸ್ನಾನ ಮಾಡಿ, ಸಮುದ್ರದಿಂದ ಒಳಗಡೆ ಬಂದರೆ 21 ಕೊಳ ಇದೆ, ಅದರಲ್ಲಿ ತೀರ್ಥ ಸ್ನಾನ ಮಾಡಿ ನೇರವಾಗಿ ಹಾಗೆ ದರ್ಶನಕ್ಕೆ ಹೋಗ್ಬೋದು. ನೋಡಿ, ಇದರಲ್ಲಿ ಇರುವಂಥ ರಾಮೇಶ್ವರದ ಪುರಾಣ ಕಥೆ ಏನು ಅಂತಂದರೆ, ನೋಡಿ, ಶ್ರೀರಾಮಚಂದ್ರರು ರಾವಣನನ್ನ ಸಾಯಿಸಿರ್ತಾರೆ, ಸಂಹಾರ ಮಾಡಿರ್ತಾರೆ. ಅವ್ರಿಗೆ ಬ್ರಾಹ್ಮಣ ಹತ್ಯೆ ದೋಷ ಬಂದಿರ್ತದೆ, ಅಂದರೆ ಬ್ರಹ್ಮ ಹತ್ಯೆ ದೋಷ ಬಂದಿರ್ತದೆ. ರಾವಣನು ಸಹ ಒಂದು ವೀರ ಬ್ರಾಹ್ಮಣ ಅಲ್ವಾ, ಅವ್ರನ್ನೂ ಸಹ ಕೊಂದಿರೋದ್ರಿಂದ ಅವ್ರಿಗೆ ಪಾಪ ಪಜ್ಞೆ ಕಾಡಿ ಆ ಪಾಪ ಪರಿಹಾರಕ್ಕೆ ಅಗಸ್ತ್ಯ ಮಹರ್ಷಿಗಳು ಏನು ಮಾಡ್ತಾರೆ, ಬ್ರಹ್ಮ ಋಷಿಗಳು, ಅಗಸ್ತ್ಯ ಋಷಿಗಳು ಅವರಿಗೆ ಸಲಹೆ ನೀಡ್ತಾರೆ, ನೀವು ಶಿವನನ್ನು ಏನು ಪ್ರತಿಷ್ಠಾಪನೆ ಮಾಡಿ, ಲಿಂಗ ಮಾಡಿ, ಪೂಜೆ ಮಾಡಿ, ಬ್ರಹ್ಮ ಹತ್ಯೆ ದೋಷ ಕಮ್ಮಿ ಆಗುತ್ತೆ, ಹೋಗುತ್ತೆ ಅಂತ. ನೋಡಿ, ಅವಾಗ ಆಂಜನೇಯನ ಕೈಲಾಸ ಪರ್ವತಕ್ಕೆ ಕಳಿಸ್ತಾರೆ ಲಿಂಗ ತಗೊಂಡು ಬರೋದಕ್ಕೆ. ಹೋದಂಥ ಆಂಜನೇಯರು ಕೈಲಾಸದಲ್ಲಿ ಶಿವ ಇಲ್ದಿರೋ ಕಾರಣದಿಂದ ತಡವಾಗಿ ಲಿಂಗ ತಗೊಂಡು ಬರ್ತಾರೆ. ನಂತರ ಬರೋ ತಡವಾಗೋದ್ರಿಂದ ಸೀತಾಮಾತೆ ಏನು ಮಾಡ್ತಾರೆ, ಇಲ್ಲಿರುವ ಮಣ್ಣನ್ನೇ ಲಿಂಗದ ರೂಪ ತಾಳಿ ಲಿಂಗದ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಬಿಟ್ಟಿರ್ತಾರೆ. ಪೂಜೆ ಮಾಡಿ ಮುಗಿಸಿರ್ತಾರೆ. ಆ ಲಿಂಗನೇ ನಾವು ಒಳಗಡೆ ಇವಾಗ ನಾವು ದರ್ಶನ ಮಾಡಿದ್ದು. ಜೊತೆಯಲ್ಲಿ ಏನು ಹನುಮಂತ ತತ್ತಾರೆ ಲಿಂಗ, ಅದನ್ನು ಸಹ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಆ ಹತ್ಯೆ ದೋಷಕ್ಕೋಸ್ಕರ ಈ ರಾಮೇಶ್ವರ ದೇವಸ್ಥಾನ ಉತ್ಪತ್ತಿಯಾಗಿದೆ. ರಾಮೇಶ್ವರ ದೇವಾಲಯ ಇಲ್ಲಿಂದ ಶ್ರೀಲಂಕಾಗೆ ಧನುಷ್ಕೋಡಿ ಅಂತ ಹೋಗ್ಬೇಕು. ಧನುಷ್ಕೋಡಿಯಿಂದ ನೀಟಾಗಿ ಕಾಣುತ್ತೆ ಶ್ರೀಲಂಕಾಕ್ಕೆ ಸೇತುವೆ ಕಟ್ಟಿರೋ ಜಾಗ. ನೋಡಿ, 12 ಜ್ಯೋತಿರ್ಲಿಂಗಗಳಲ್ಲಿ ಇದು ತುಂಬಾ ಪ್ರಮುಖವಾದ ಜ್ಯೋತಿರ್ಲಿಂಗ. ಏನು ದಕ್ಷಿಣದ ಕಾಶಿ ಅಂತ ಏನು ಕರಿತೀವಿ, ಅದು ಇದಕ್ಕೇನೆ ಕರೆಯೋದು. ನೋಡಿ ಸ್ನೇಹಿತರೆ, ತುಂಬಾ ಒಳ್ಳೆ ಪವಿತ್ರವಾದ ದೇವಸ್ಥಾನ. 12 ಜ್ಯೋತಿರ್ಲಿಂಗ ಯಾತ್ರೆಗಳನ್ನ ಮುಗಿಸಿದೀವಿ. ಇದು ಕೊನೆಯ ಜ್ಯೋತಿರ್ಲಿಂಗವಾಗಿ ಇಟ್ಕೊಂಡು ಪೂರ್ತಿ ಎಲ್ಲ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿಸಿದೀವಿ. ನಿಮಗೆ ಎಲ್ಲರಿಗೂ ಒಳ್ಳೇದಾಗಲಿ, ಭಗವಂತನ ಆಶೀರ್ವಾದ ತಮ್ಮೆಲ್ಲರಿಗೂ ಸಿಗಲಿ. ನೋಡಿ, ಹಿಂದೆಗಡೆ ರಾಮೇಶ್ವರನ ಗೋಪುರ ಕಾಣ್ತಾ ಇದೆ. ಎಲ್ಲ ನೀವು ಸಹ ನಿಮ್ಮ ಕುಟುಂಬ ಸಮೇತ ಬಿಡುವಿನ ಸಮಯಗಳಲ್ಲಿ ಸಾಧ್ಯವಾದರೆ ಎಲ್ಲ ಜ್ಯೋತಿರ್ಲಿಂಗ ದರ್ಶನ ಮಾಡಿ, ಎಲ್ಲ ಸಕಲ ಪಾಪಗಳನ್ನು ನಿವಾರಣೆ ಮಾಡ್ತಾರೆ ಈಶ್ವರ ಅಂತ ಹೇಳ್ತಾರೆ. ನೋಡಿ, ಪ್ರವಾಸ ಎಂತಕ್ಕೆ ಮಾಡಬೇಕು ಅಂದರೆ, ನಾವು ಒಂದು ಊರಲ್ಲೇ ತಿಳ್ಕೊಂತೀವಿ. ಇತಿಹಾಸನ ಓದಬೇಕಾದ್ರೆ ಮಹಾರಾಷ್ಟ್ರ, ಗುಜರಾತು, ಉತ್ತರ ಪ್ರದೇಶ, ಕಾಶ್ಮೀರ, ತಮಿಳುನಾಡು, ಆಂಧ್ರ ಅಂತ ಅನೇಕ ವಿಚಾರಗಳು, ಊರುಗಳ ಬಗ್ಗೆ ಓದ್ಕೊಂತೀವಿ. ಆದರೆ ನಾವು ಪಕ್ಕದಲ್ಲಿರುವಂಥ ಊರುಗಳಿಗೆ, ರಾಜ್ಯಗಳಿಗೆ ನಾವು ಹೋಗ್ಲಿಲ್ಲ ಅಂದರೆ ನಾವು ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ? ಅಲ್ಲಿನ ನಾವು ಆಚಾರ ಹೆಂಗಿರ್ತದೆ, ಊಟ ಪದ್ಧತಿ ಹೆಂಗಿರ್ತದೆ, ಅಲ್ಲಿನ ಕಲ್ಚರ್ಗಳು ಹೆಂಗಿರ್ತದೆ, ಅಲ್ಲಿನ ಮನುಷ್ಯರ ವಾತಾವರಣ ಹೆಂಗಿರ್ತದೆ, ಅದನ್ನೆಲ್ಲ ನಾವು ತಿಳ್ಕೊಬೇಕು ಅಂದರೆ ಪ್ರವಾಸ ಮಾಡಲೇಬೇಕು. ನೋಡಿ, ಎಲ್ಲ ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ಇರೋದು ಜನಗಳನ್ನ, ಹೊಸ ವಿಚಾರಗಳನ್ನ ತಿಳ್ಕೋದಕ್ಕೆ. ಅದರಿಂದ ಅನೇಕ ಋಷಿ ಮುನಿಗಳು ಇರ್ತಂಥ ಸೈನ್ಸ್ ಇರ್ತದೆ. ಅದೆಲ್ಲ ಯಾರು ಅದನ್ನ ತಿಳ್ಕೊಳಕ್ ಹೋಗ್ತಾರೆ ಅವರು ಮಾತ್ರ ಅರಿತದೆ. ನೋಡಿ, ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಬರ್ತಾರೆ, ದರ್ಶನ ಮಾಡ್ಕೊಂತಾರೆ, ಹೋಗ್ತಾ ಇರ್ತಾರೆ. ಆದರೆ ಒಳಗಡೆ ಏನು ಶಿವಲಿಂಗ ಇದೆ, ಅದರಿಂದ ಇರೋಂಥ ಸೈನ್ಸ್ ಏನು, ಅದರಿಂದ ಇರೋ ವೈಜ್ಞಾನಿಕ ಕಾರಣ ಏನು, ಯಾರು ಅದನ್ನು ತಿಳಿಸೋದಕ್ಕೆ ಹೋಗೋದಿಲ್ಲ. ಯಾರಿಗೆ ಒಳ್ಳೆ ಗುರು ಸಿಗ್ತಾರೆ, ಗುರು ಸಿಕ್ಕಿ ಅವರ ಮಾರ್ಗದರ್ಶನದಲ್ಲಿ ತಿಳ್ಕೊಂಡಾಗ ಮಾತ್ರ ಇದೆಲ್ಲ ಸಹ ತಿಳ್ಕೊಳಕ್ ಸಾಧ್ಯ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ, ಅದ್ಭುತವಾದ ಊರು, ಸಮುದ್ರ ದಂಡೆದಲ್ಲಿದೆ. ಏನು ಅತಿ ಸುಂದರವಾದ ಕಡಲ ತೀರ ಧನುಷ್ಕೋಡಿ, ಅಲ್ಲೂ ಸಹ ಹೋಗಿ ಅದನ್ನು ಸಹ ಧನುಷ್ಕೋಡಿನ ತೋರಿಸ್ತೀನಿ. ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ, ಶಿವಾಯ ನಮಃ, ಆತ್ಮ ನಮಸ್ಕಾರ. ಸ್ನೇಹಿತರೆ, ನೀವೀಗ ಹಿಂದೆ ನೋಡ್ತಾ ಇರೋಂಥದ್ದು ದೇವಸ್ಥಾನ ರಾವಣ ಸಂಹಾರ ಆದಮೇಲೆ ವಿಭೀಷಣಿಗೆ ಶ್ರೀರಾಮಚಂದ್ರರು ಪಟ್ಟಾಭಿಷೇಕ ಮಾಡಿ ಕೊಟ್ಟಂತಹ ಜಾಗ ಇದು. ನೋಡಿ, ಇದೇ ಆ ದೇವಸ್ಥಾನ, ಸಮುದ್ರದ ದಂಡೆ ಮೇಲಿದೆ. ನೋಡಿ, ಹಿಂದೆ ದೇವಸ್ಥಾನ ಇದೆ. ನೋಡಿ, ತೇಲುವ ಕಲ್ಲು ಸಿಟ್ಟಾಗ್ಬಿಟ್ಟವ್ರೆ. ನೋಡಿ ಸ್ನೇಹಿತರೆ, ತೇಲುವ ಕಲ್ಲಲ್ಲಿಟ್ಟು ಲೋಕಲ್ ಅವರು ಅಮೌಂಟ್ ಇಸ್ಕೊತಾ ಇದ್ದಾರೆ. ಕಲ್ಲು ನೋಡಬೇಕು ಅಂತಂದರೆ ನಮ್ಮ ಕೈಲಿ ಎತ್ತಿಸ್ತಾರೆ, ನೀರಲ್ಲಿ ಮುಳುಗಿಸ್ತಾರೆ. ಅಮೌಂಟು ಫಿಕ್ಸ್ ಮಾಡಿದ್ದಾರೆ, ಎಷ್ಟೊಂದು ಗೊತ್ತಿಲ್ಲ. ನಾವು ಅಲ್ಲಿ ಹೋಗ್ತಾ ಇಲ್ಲ, ಬರ್ತಾ ಇದ್ದೀವಿ. ಮುಂದೆ ಧನುಷ್ಕೋಡಿ ನೋಡೋಣ ಬನ್ನಿ. ನೋಡಿ, ನೀರು ಕಾಣ್ತಾ ಇದೆಯಲ್ವಾ? ಬನ್ನಿ, ಧನುಷ್ಕೋಡಿ ತೋರಿಸ್ತೀನಿ ಬನ್ನಿ ಮುಂದೆ.
ರಾಮೇಶ್ವರದಿಂದ ಆಟೋಗಳಲ್ಲಿ ಕರ್ಕೊಂಬರ್ತಾರೆ ಲೋಕಲ್ ಆಟೋದವರು. ಸುತ್ತಮುತ್ತ ಇರುವ ಪ್ರವಾಸಿ ತಾಣ ವಿಭೀಷಣ ಪಟ್ಟಾಭಿಷೇಕ ದೇವಸ್ಥಾನ ನೋಡಿ ಕಾಣ್ತಾ ಇದ್ದೀರಲ್ವ ಇದೇನೆ. ನಂತರ ಧನುಷ್ಕೋಡಿ ಕರ್ಕೊಂಡು ಹೋಗ್ತಾರೆ ನೋಡಿ. ಫುಲ್ಲು ಟ್ರಾಫಿಕ್ ಜಾಮ್ ನೋಡಿ. ಸುತ್ತ ಸಮುದ್ರ, ಆಳ ಇರೋದಿಲ್ಲ, ನಡ್ಕೊಂಡು ಓಡಾಡ್ಬೋದು, ತುಂಬ ಆಳ ಕಮ್ಮಿ ಇರ್ತದೆ. ಸ್ನೇಹಿತರೆ, ನಾವೀಗ ಧನುಷ್ಕೋಡಿ ರಾಮೇಶ್ವರಂ ಹತ್ರ ನೋಡಿ, ನಾನು ಹಿಂದೆ ನೋಡ್ತಾ ಇದ್ದೀರಾ ಅಬ್ದುಲ್ ಕಲಾಂ ಅವರ ಸಮಾಧಿ ಮತ್ತು ಅವರ ಮ್ಯೂಸಿಯಂ ಇದು ನೋಡಿ. ಅವರು ಭಾರತ ರತ್ನ ಮಿಸೈಲ್ ಮ್ಯಾನ್ ಅಂತ ಕರಿತಾ ಇದ್ರು ಅವ್ರನ್ನ. ರಾಷ್ಟ್ರಪತಿಗಳು ಸಹ ಆಗಿದ್ದರು ನೋಡಿ. ಎಷ್ಟು ಸರಳ ಜೀವಿ ಅವರು. ಇದೇ ಊರಿನಲ್ಲೇ ರಾಮೇಶ್ವರದಲ್ಲಿ ಒಂದು ಹಡಗು ಕೆಲಸ ಮಾಡುವಂಥ ಬಡ ಕುಟುಂಬದಲ್ಲಿ ಹುಟ್ಟಿ ನೋಡಿ ರಾಷ್ಟ್ರಪತಿ ಆದರು ನೋಡಿ. ಅವರ ಸಾಧನೆ ಅಪಾರ, ಎಷ್ಟು ಹೇಳಿದ್ರು ಕಮ್ಮಿನೇ ನೋಡಿ. ಇದೇ ಅವರ ಏನು ಸಮಾಧಿ ಮತ್ತು ಮ್ಯೂಸಿಯಮು. ಬನ್ನಿ ಒಳಗಡೆ, ಮೊಬೈಲ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ. ಭಾರತದ ಫ್ಲಾಗು ಸಹ ಆರಿಸಿದ್ದಾರೆ. ಸ್ನೇಹಿತರೆ, ಅಬ್ದುಲ್ ಕಲಾಂ ಅವರ ಮ್ಯೂಸಿಯಂ ಒಳಗಡೆ ಮೊಬೈಲ್ ಬಿಡಲಿಲ್ಲ. ಪ್ರತಿಯೊಬ್ಬರು ಇಲ್ಲಿ ಬಂದಾಗ ಅಬ್ದುಲ್ ಕಲಾಂ ಅವರ ಮ್ಯೂಸಿಯಮನ್ನು ನೋಡಿ, ಅಲ್ಲಿ ಒಳಗಿರುವಂಥ ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ, ಹಾಗೆ ವಿದೇಶಿಗರು ಕೊಟ್ಟಿರುವಂತಹ ಅನೇಕ ಪದಕಗಳಿದೆ. ಎಲ್ಲವನ್ನು ತೋರಿಸಿ, ಎಲ್ಲವನ್ನು ನೋಡಿ ಸ್ನೇಹಿತರೆ. ಎಲ್ಲರೂ ನಮಸ್ತೆ ಸ್ನೇಹಿತರೆ, ಧನುಷ್ಕೋಡಿ ಬಂದು ತಲುಪಿದ್ದೀವಿ ನೋಡಿ. ನನ್ನ ಬಲಗಡೆ ಭಾಗದಲ್ಲಿ ಕಾಣ್ತಾ ಇರೋದು ತುಂಬ ರಕ್ಷ ಇರ್ತದೆ ನೀರು, ಬ್ಯೂಟಿಫುಲ್ ಸಮುದ್ರ ದಂಡೆಯಲ್ಲ. ಅತಿ ಸುಂದರವಾದ ಸಮುದ್ರ ದಂಡೆ ನಾನು ನೋಡಿಬೇಕಂದ್ರೆ ಇದೇನೇನೆ ಧನುಷ್ಕೋಡಿ. ಇದು ತುಂಬ ನೀಟಾಗಿರ್ತದೆ, ಕ್ಲೀನಾಗಿರ್ತದೆ ನೋಡಿ. ರಕ್ಷ ಕಾಣ್ತಿದೆ ನೋಡಿ. ಫುಲ್ ಏಕ 1 ಕಿಲೋಮೀಟರ್ ಫುಲ್ ಜಾಮ್ ಆಗಿದೆ ನೋಡಿ. ಈಗ ತೋರಿಸ್ತೀನಿ ಇನ್ನೊಂದು ಜಾಗ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡಿ. ಇಲ್ಲಿ ರಾಮೇಶ್ವರದಿಂದ 20 ಕಿಲೋಮೀಟ್ರು ಆಟೋ, ಲಾರಿ, ಬಸ್ಸು ಎಲ್ಲದರಲ್ಲೂ ಕರ್ಕೊಂಬರ್ತಾರೆ. ತಲೆಗೆ ಇಷ್ಟು ಅಂತ ಮಾತಾಡಿ ನೋಡಿ. ಇಡೀ ರೋಡ್ ತುಂಬ ಜಾಮ್ ಆಗಿದೆ. ನಾವು ಇಲ್ಲಿ ಅರ್ಧದಲ್ಲೇ ನಿಲ್ಲಿಸಿದ್ದೀವಿ ನೋಡಿ. ಈಗ ನೋಡುವಂಥ ಜಾಗ ಎಡಗಡೆ ಭಾಗದಂತೆ ಸೆಂಟ್ರಲ್ ಸಮುದ್ರ, ಸೆಂಟ್ರಲ್ ರೋಡ್ ಮಾಡಿದ್ದಾರೆ ನೋಡಿ. ಇದು ತುಂಬ ಶಾಂತವಾಗಿದೆ ನೋಡಿ, ತಣ್ಣಗೆ ಪ್ರಶಾಂತವಾಗಿದೆ ನೋಡಿ. ಇದೆಲ್ಲ ಪುರೋಹಿತರೆಲ್ಲ ಪಿಂಡ ಪ್ರದಾನ ಮಾಡ್ತಾ ಇರ್ತಾರೆ ನೋಡಿ. ಇವಾಗ ಅಲ್ಲೇನು ನೋಡ್ತಾ ಇದ್ದೀರಾ, ತುದಿಯಲ್ಲಿ ನಾನು ಬೆಳ್ಳ ತೋರಿಸ್ತಾ ಇರೋ ಜಾಗ, ಅಲ್ಲಿಂದನೇ ಲಂಕೆಗೆ ಸೇತುವೆ ಕಟ್ಟಿರೋದು. ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ, ಜಾಂಬುವಂತ, ಹನುಮಂತ ಎಲ್ಲ ಸೇರಿ ಲಂಕೆಗೆ ಅಲ್ಲಿಂದ ಸೇತುವೆ ಕಟ್ಟಿರೋ ಜಾಗ ಅದೇನೆ ನೋಡಿ. ನಮ್ಮ ಶ್ರೀಲಂಕಾದ ಜನರು, ಅಲ್ಲಿನ ಸರ್ಕಾರ ನಮ್ಮ ತಮಿಳ್ನಾಡಿನ ಮೀನುಗಾರರೆಲ್ಲ ಮೀನು ಹಿಡಿಯೋಕೆ ಹೋದಾಗ ಅವ್ರಿಗೆಲ್ಲ ಶೂಟ್ ಮಾಡೋದು, ಅರೆಸ್ಟ್ ಮಾಡೋದೆಲ್ಲ ಈ ಸಮುದ್ರದ ದಂಡೆನಲ್ಲಿ ಹೋದಾಗೇನೆ ಸ್ನೇಹಿತರೆ ನೋಡಿ. ತುಂಬ ಚೆನ್ನಾಗಿದೆ, ಸುಂದರವಾದ ಜಾಗ. ಈಗ ರಾಮೇಶ್ವರಕ್ಕೆ ಬಂದಿರೋವಾಗ ನೀವು ಖಂಡಿತ ಮರೀದಿರಾ, ಧನುಷ್ಕೋಡಿ ಬಂದು ಭೇಟಿಯಾಗಿ ಧನುಷ್ಕೋಡಿ ನೋಡಿಕೊಂಡೆ ಮುಂದೆ ಹೋಗಬೇಕು. ನೋಡಿದ್ದೀರಲ್ವ ಸ್ನೇಹಿತರೆ, ಶ್ರೀರಾಮನ ದರ್ಶನ ಮಾಡಿದ್ದೀರಾ, ಮತ್ತು ವಿಭೀಷಣ ಪಟ್ಟಾಭಿಷೇಕ ಮಾಡಿ ಜಾಗ ನೋಡಿದ್ದೀರಾ, ರಾಮೇಶ್ವರನ ದರ್ಶನ ಮಾಡಿದ್ದೀರಾ, ಧನುಷ್ಕೋಡಿ ನೋಡಿದ್ದೀರಾ. ಈಗ ಇಲ್ಲಿಂದ ಮುಂದಿನ ಪಯಣ ಮಧುರೆ ಮೀನಾಕ್ಷಿ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಾಂದರೆ ಡೈರೆಕ್ಟಾಗಿ ಬೆಂಗಳೂರು ತಲುಪ್ತೀವಿ. ಇಲ್ಲಿಂದ ಒಂದು 700 ಕಿಲೋಮೀಟ್ರು, 600 ಕಿಲೋಮೀಟ್ರ್ ಆಸುಪಾಸ್ ಇದೆ ಬೆಂಗಳೂರು. ಎಲ್ಲರಿಗೂ ಒಳ್ಳೆಯದಾಗಲಿ. 12 ಜ್ಯೋತಿರ್ಲಿಂಗ ಕಂಪ್ಲೀಟಾಗಿ ದರ್ಶನ ಮಾಡಿ ಮುಗಿಸಿದ್ದೀವಿ. ಓಂ ನಮಃ ಶಿವಾಯ, ಶಿವಾಯ ನಮಃ, ಆತ್ಮ ನಮಸ್ಕಾರ. ಸ್ನೇಹಿತರೆ, ನೀವೀಗ ನೋಡ್ತಾ ಇರೋದು ರಾಮೇಶ್ವರಮಲ್ಲಿ ರೈಲ್ ಪಾಸ್ ಆದರೆ ಗೇಟ್ ಪಾಸ್ ಆಗುತ್ತಲ್ಲ, ಕಬ್ಬಣದ ಬ್ರಿಡ್ಜು, ಅದೇ ಸ್ನೇಹಿತರೆ ಇದು.